ನಾವು ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ಹೆಣ್ಣು ಮಕ್ಕಳ ಜೀವನ ಶೈಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ಬೇರೆ ರೀತಿ ಇರುತ್ತೆ, ಹಳ್ಳಿಗಳಲ್ಲಿ ಬೇರೆ ರೀತಿ ಇರುತ್ತೆ. ನಾವು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ವಾತಾವರಣವನ್ನು ಪರಿಶೀಲಿಸಿದಾಗ ತಾಲ್ಲೂಕು ಮಟ್ಟದಲ್ಲಿ ಹೆಣ್ಣು ಮಕ್ಕಳ ಜೀವನ ಬೇರೆ ಇರುತ್ತೆ, ಜಿಲ್ಲಾ ಮಟ್ಟದಲ್ಲಿ ಹೆಣ್ಣು ಮಕ್ಕಳ ಜೀವನ ಬೇರೆ ಇರುತ್ತೆ, ರಾಜ್ಯ ಮಟ್ಟದಲ್ಲಿ ಹೆಣ್ಣು ಮಕ್ಕಳ ಜೀವನ ಬೇರೆ ಇರುತ್ತೆ. ನಾವೀಗ ಬೆಂಗಳೂರು, ಹೈದರಾಬಾದು ಮತ್ತು ಮೆಡ್ರಾಸು, ಬಾಂಬೆ, ಕಲ್ಕತ್ತಾ, ಡೆಲ್ಲಿ ಇಲ್ಲಿ ನೋಡಿದಾಗ ಅವರ ಜೀವನ ಶೈಲಿ ಬೇರೆ ಇರುತ್ತೆ. ಅಲ್ಲಿ ಅವರು ಗಂಡು ಮಕ್ಕಳ ಥರ ದುಡಿಮೆ ಮಾಡ್ತಾರೆ, ಆಫೀಸ್ಗಳಿಗೆ ಹೋಗ್ತಾರೆ, ವ್ಯವಹಾರಗಳನ್ನ ಮಾಡ್ತಾರೆ, ಬಿಸ್ನೆಸ್ಸನ್ನು ಮಾಡ್ತಾರೆ, ಜನಗಳ ಜೊತೆಗೆ ಬೆರೀತಾರೆ, ಜನಗಳ ಹತ್ರ ವ್ಯವಹಾರ ಮಾಡ್ತಾರೆ. ಅಂತಹ ಹೆಣ್ಣು ಮಕ್ಕಳ ವಿಜ್ಞಾನ ಜ್ಞಾನನೇ ಬೇರೆ ಇರುತ್ತೆ. ಅವರಿಗೆ ನಾವು ಶಿಕ್ಷಣ ಕೊಡಬೇಕಾಗಿರೋದು ಬೇರೆ. ಅಲ್ಲಿ ಹೆಣ್ತನೂ ಕಾಪಾಡ್ಕೋಬೇಕು, ಮತ್ತು ವ್ಯವಹಾರನೂ ಮಾಡಬೇಕು, ಜೀವನನೂ ನಡೆಸಬೇಕು. ಯಾಕಂದರೆ ಪೂರ್ವ ಕಾಲದಿಂದ ಆ ಥರ ಬಂದುಬಿಟ್ಟಿರುತ್ತೆ ಅಲ್ಲಿ. ಅದೇ ನಾವು ಹಳ್ಳಿಯಲ್ಲಿ ನೋಡಿದಾಗ ಹಳ್ಳಿಯ ವಾತಾವರಣ, ಆ ಊರಿಗೆ ಬೇಕಾದಂತಹ ಆ ಊರಿಗೆ ಒಂದು ವ್ಯವಸ್ಥೆ ಇರುತ್ತೆ. ಹೆಣ್ಣುಮಕ್ಕಳು ಇದೇ ರೀತಿ ಇರಬೇಕು ಅಂತ ಆ ಒಂದು ಕಟ್ಟುಪಾಡುಗಳಿಗೆ ವ್ಯವಸ್ಥೆ ಸಹ ಅನುಗುಣವಾಗಿ ಹೆಣ್ಮಕ್ಳನ್ನ ಬೆಳೆಸಬೇಕಾಗತ್ತೆ. ಅದೇ ರೀತಿ ದೊಡ್ಡ ದೊಡ್ಡ ನಗರಗಳಲ್ಲಿ ಅವರ ಒಂದು ವಾತಾವರಣಕ್ಕೆ ತಕ್ಕಂಗೆ ಕಟ್ಟುಪಾಡುಗಳಿಗೆ ಅಲ್ಲಿ ನಾವು ಬೆಳೆಸಬೇಕಾಗತ್ತೆ. ಇಲ್ಲಿ ಹಗಲು ರಾತ್ರಿ ಕೆಲಸ ಮಾಡಬೇಕಾಗತ್ತೆ, ಗಂಡು ಮಕ್ಕಳ ಜೊತೆ ಕೆಲಸ ಮಾಡಬೇಕಾಗತ್ತೆ. ಇಲ್ಲೇ ವಾತಾವರಣನೇ ಬೇರೆ ಇರುತ್ತೆ, ಅದಕ್ಕೆ ಬೇಕಾದಂತಹ ರೀತಿ ನೀತಿಗಳು, ಜೀವನ ಶೈಲಿಗಳು ಬೇರೆ ಇರುತ್ತೆ. ನೀನು ಎಲ್ಲೇ ಇರು, ಹಳ್ಳಿನಲ್ಲಾದರೂ ಇರು, ದೊಡ್ಡ ದೊಡ್ಡ ನಗರಗಳಲ್ಲಾದರೂ ಇರು, ನಿನ್ನ ಜೀವನ ಶೈಲಿ ಏನೇ ಆಗಿರಲಿ, ಅದರಲ್ಲಿ ಹೆಣ್ಣು ಅನ್ನೋದನ್ನು ಮರಿಬಾರ್ದು. ಹೆಣ್ಣುತನಕ್ಕೆ ಕಾಪಾಡ್ಕೋಬೇಕು. ಹೆಣ್ಣಿಗೆ ಏನು ಗೌರವ ಸಿಗಬೇಕೋ ಆ ಗೌರವ ಸಿಗೋ ಥರ ಹೆಣ್ಮಕ್ಳು ಬಾಳಬೇಕು. ಶಕ್ತಿ ಸೂತ್ರ ಏನು ಹೇಳುತ್ತಪ್ಪ ಅಂದರೆ, ಸ್ತ್ರೀ ರಕ್ಷಣೆ ನಮ್ಮ ಹಕ್ಕು, ವುಮೆನ್ಸ್ ಪ್ರೊಟೆಕ್ಷನ್ ಈಸ್ ಅವರ್ ರೈಟ್ಸ್. ಈಗ ಇದನ್ನೆಲ್ಲರೂ ಹೇಳ್ತಾರೆ, ಸ್ತ್ರೀ ರಕ್ಷಣೆ ನಮ್ಮ ಹಕ್ಕು ಅಂತ. ಆದರೆ ತಂದೆ ತಾಯಿಗಳು ಮಕ್ಕಳನ್ನ ಆ ರೀತಿ ಬೆಳೆಸಿರೋದಿಲ್ಲ. ಸ್ತ್ರೀಯರಿಗೆ ರಕ್ಷಣೆ ಕೊಡಬೇಕು ಅಂತ ಪುರುಷರಿಗೂ ಗೊತ್ತಿರೋದಿಲ್ಲ, ಪುರುಷರು ನಮ್ಮನ್ನು ಗೌರವಿಸ್ತಾರೆ ಅಂತ ಸ್ತ್ರೀಯರಿಗೂ ಗೊತ್ತಿರೋದಿಲ್ಲ. ತಂದೆ ತಾಯಿ ಆ ಥರ ಬೆಳೆಸ್ಬಿಟ್ಟಿರ್ತಾರೆ. ತಂದೆ ತಾಯಿ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಅಂದರೆ, ಸ್ತ್ರೀಯರನ್ನು ರಕ್ಷಣೆ ಮಾಡಬೇಕು, ಅದೆಲ್ಲ ನಮ್ಮೆಲ್ಲರ ಹಕ್ಕು, ನಮ್ಮೆಲ್ಲರ ಜವಾಬ್ದಾರಿ. ಪ್ರೊಟೆಕ್ಷನ್ ಆಫ್ ವುಮನ್ ಈಸ್ ಅವರ್ ರೈಟ್ಸ್ ಆ್ಯಂಡ್ ಅವರ್ ರೆಸ್ಪಾನ್ಸಿಬಿಲಿಟಿ. ಈ ಥರ ಮಕ್ಕಳನ್ನ ಬೆಳೆಸಬೇಕು. ಮಕ್ಕಳನ್ನ ತಂದೆ ತಾಯಿ ಮತ್ತು ಗುರುಗಳು ಈ ರೀತಿ ಬೆಳೆಸಲಿಲ್ಲ ಅಂದರೆ ಈ ಪದಕ್ಕೆ ಅರ್ಥ ಇರಲ್ಲ. ಪ್ರಪಂಚದ ಯಾವುದೇ ಜಾತಿ, ಯಾವುದೇ ಮತ, ಯಾವುದೇ ಧರ್ಮದ ಸ್ತ್ರೀಯರನ್ನು ನಾವು ರಕ್ಷಣೆ ಮಾಡಬೇಕು. ಇದೆಲ್ಲ ನಮ್ಮೆಲ್ಲರ ಜವಾಬ್ದಾರಿ. ನೋ ಕ್ಯಾಸ್ಟ್, ನೋ ವೋಟ್, ನೋ ರಿಲಿಜಿಯನ್. ಪ್ರೊಟೆಕ್ಷನ್ ಆಫ್ ವುಮನ್ ಇನ್ ದ ವರ್ಲ್ಡ್ ಈಸ್ ಅವರ್ ರೈಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ಆಫ್ ಅಸ್. ಈ ರೀತಿ ಮಕ್ಕಳನ್ನ ಬೆಳೆಸಬೇಕು. ಪ್ರಪಂಚದಲ್ಲಿ ಎಲ್ಲ ಸ್ತ್ರೀಯರನ್ನು, ಎಲ್ಲ ಧರ್ಮದ ಸ್ತ್ರೀಯರನ್ನು, ಎಲ್ಲ ಜಾತಿ, ಎಲ್ಲ ವಯಸ್ಸಿನ ಸ್ತ್ರೀಯರನ್ನು ಗೌರವಿಸಬೇಕು, ಅವರಿಗೆ ರಕ್ಷಣೆ ಮಾಡಬೇಕು, ಮತ್ತು ಅವ್ರನ್ನ ಜವಾಬ್ದಾರಿಯಿಂದ ನೋಡ್ಕೋಬೇಕು. ಇದು ತಂದೆ ತಾಯಿಗಳು ಮಕ್ಕಳಿಗೆ ಈ ರೀತಿ ಬುದ್ಧಿ ಕಲಿಸ್ಬೇಕು. ಇಲ್ಲ ಅಂದರೆ ಇದು ಆಗೋದಿಲ್ಲ, ಇದು ನಡೆಯೋದಿಲ್ಲ. ತಂದೆ ತಾಯಿ ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು ಅಂದರೆ, ಸ್ತ್ರೀಯು ನಮ್ಮೆಲ್ಲರ ದೇವತೆ, ಸ್ತ್ರೀಯು ನಮ್ಮೆಲ್ಲರ ಶಕ್ತಿ. ವುಮೆನ್ ಈಸ್ ಅವರ್ ಗಾಡೆಸ್, ವುಮೆನ್ ಆರ್ ದ ಸ್ಟ್ರೆಂತ್ ಆಫ್ ಆಲ್ ಆಫ್ ಅಸ್. ಅಂದರೆ ನಾವು ಸ್ತ್ರೀಯರನ್ನೂ ಅದೇ ರೀತಿ ಬೆಳೆಸಬೇಕು, ಹೆಣ್ಣು ಮಕ್ಕಳನ್ನೂ ಅದೇ ರೀತಿ ಬೆಳೆಸಬೇಕು, ಮತ್ತು ಗಂಡು ಮಕ್ಕಳಿಗೂ ಕೂಡ ತರಬೇತಿ ಕೊಡಬೇಕು ಸ್ತ್ರೀಯರನ್ನು ಗೌರವಿಸೋದು ಮತ್ತು ಸಂರಕ್ಷಣೆ ಮಾಡೋದನ್ನು. ಇಲ್ಲ ಅಂದರೆ ಅವರು ಆ ಕೆಲಸ ಮಾಡೋದಿಲ್ಲ, ಈ ಪದಕ್ಕೆ ಅರ್ಥ ಇರೋದಿಲ್ಲ.
ಸ್ತ್ರೀ ಇಲ್ಲದ ಯಾವ ಲೋಕವೂ ಇಲ್ಲ. ಪ್ರಪಂಚದ ಸೃಷ್ಟಿಕರ್ತಳು ಸ್ತ್ರೀಯೇ ಆಗಿರುತ್ತಾಳೆ. ಸಕಲ ಜೀವಿಗಳ ಸೃಷ್ಟಿ ಮಾತೆ ಹೆಣ್ಣು. ದೆರ್ ಇಸ್ ನೋ ವರ್ಡ್ ವಿತೌಟ್ ವುಮನ್. ದೆರ್ ಇಸ್ ನೋ ವರ್ಲ್ಡ್ ವಿತೌಟ್ ವುಮನ್. ದ ಕ್ರಿಯೇಟರ್ ಆಫ್ ದ ವರ್ಲ್ಡ್ ಈಸ್ ವುಮನ್. ಫೀಮೇಲ್ ಈಸ್ ದ ಕ್ರಿಯೇಟರ್ ಆಫ್ ಆಲ್ ಲಿವಿಂಗ್ ಥಿಂಗ್ಸ್. ತಂದೆ ತಾಯಿಗಳು ಮತ್ತು ಗುರುಗಳು ಮಕ್ಕಳಿಗೆ ಇದನ್ನು ಕಲಿಸ್ಬೇಕು, ಹೇಳ್ಕೊಡ್ಬೇಕು. ಸ್ತ್ರೀಯರನ್ನು ಅದೇ ರೀತಿ ಬೆಳೆಸಬೇಕು, ಪುರುಷರನ್ನು ಅದೇ ರೀತಿ ಬೆಳೆಸಬೇಕು. ಒಳ್ಳೆಯ ನಡತೆಯ ಮಹಿಳೆಯರು ಇತಿಹಾಸ ನಿರ್ಮಿಸಿದ್ದಾರೆ. ವೆಲ್ ಬಿಹೇವ್ಡ್ ವುಮನ್ ಹ್ಯಾವ್ ಮೇಡ್ ಹಿಸ್ಟರಿ. ಮಕ್ಕಳಿಗೆ ಒಳ್ಳೆ ನಡತೆ ಅಂದ್ರೇನು, ಒಳ್ಳೆ ನಡತೆಯ ಮಹಿಳೆಯರು ಅಂದ್ರೇನು ಅದನ್ನೆಲ್ಲ ಕಲಿಸ್ಬೇಕು. ಕಲಿಸಿದಾಗ ಅವರು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡ್ತಾರೆ, ಏನೋ ಅದು ಸಾಧನೆಯನ್ನು ಮಾಡ್ತಾರೆ. ಮಕ್ಕಳು ತಂದೆ ತಾಯಿಗೆ ಬೆಳೆಸಬೇಕಾದ್ರೆ ಮಹಿಳೆಯರ ಮೇಲೆ ಗೌರವ ಬರೋ ಥರ ಬೆಳೆಸಬೇಕು. ಅವ್ರ ಎದುರುಗಡೆ ತಂದೆ ತಾಯಿಗಳು ಮಕ್ಕಳ ಎದುರುಗಡೆ ಹೆಣ್ಮಕ್ಳನ್ನ ಹೀನವಾಗಿ ಮಾತಾಡಬಾರ್ದು. ಮಹಿಳೆ ರತ್ನವಿದ್ದಂತೆ, ಜೀವನದ ನಿಜವಾದ ವಾಸ್ತುಶಿಲ್ಪಿ. ಎ ವುಮನ್ ಈಸ್ ಲೈಕ್ ಎ ಜಮ್, ಎ ಟ್ರೂ ಆರ್ಕಿಟೆಕ್ಟ್ ಆಫ್ ಲೈಫ್. ತಂದೆ ತಾಯಿಗಳು ಮಕ್ಕಳಿಗೆ, ಮಹಿಳೆಯರಿಗೆ, ಪುರುಷರಿಗೆ ಈ ಒಂದು ಪಾಠವನ್ನು ಸಾಕಬೇಕಾದ್ರೆ ಕಲಿಸ್ಬೇಕು. ಮಹಿಳೆಯೇ ಇಲ್ಲದ ವಿಶ್ವವನ್ನು ಊಹಿಸಲು ಖಂಡಿತ ಸಾಧ್ಯವಿಲ್ಲ. ಇಟ್ ಈಸ್ ಇಂಪಾಸಿಬಲ್ ಟು ಇಮ್ಯಾಜಿನ್ ಎ ವರ್ಲ್ಡ್ ವಿತೌಟ್ ವುಮನ್. ಪ್ರತಿಯೊಬ್ಬರು ತಂದೆ ತಾಯಿ ಮಕ್ಕಳಿಗೆ ಬೆಳೆಸಬೇಕಾದ್ರೆ ಸ್ತ್ರೀಯರ ಬಗ್ಗೆ ಗೌರವ ಭಾವನೆ ಬರೋ ರೀತಿ ಬೆಳೆಸಬೇಕು. ಮಹಿಳೆ ಎಂದರೆ ಶಕ್ತಿ. ಎ ವುಮನ್ ಈಸ್ ಎ ಪವರ್. ಮಹಿಳೆ ಎಂದರೆ ಧೈರ್ಯ. ಎ ವುಮನ್ ಈಸ್ ಎ ಕರೇಜ್. ಮಹಿಳೆ ಎಂದರೆ ಪ್ರೀತಿ. ಎ ವುಮನ್ ಈಸ್ ಲವ್. ಮಹಿಳೆ ಎಂದರೆ ಕಾಳಜಿ. ಎ ವುಮನ್ ಈಸ್ ಕೇರಿಂಗ್. ಮಹಿಳೆಯರು ಒಂದು ಶಕ್ತಿ, ಧೈರ್ಯ ಮತ್ತು ಪ್ರೀತಿ, ಕಾಳಜಿ ಅಂತೇಳಿ ಮಕ್ಕಳಿಗೆ ಮನದಟ್ಟು ಮಾಡಿ ಬೆಳೆಸಬೇಕು. ಪ್ರತಿಯೊಬ್ಬ ತಂದೆ ತಾಯಿಗಳು ಮಕ್ಕಳಿಗೆ ಮಹಿಳೆಯರ ಬಗ್ಗೆ ಗೌರವ ಬರೋ ಥರ ಬೆಳೆಸಬೇಕು. ಪ್ರತಿಯೊಬ್ಬರ ಬದುಕಿನಲ್ಲೂ ಮಹಿಳೆ ನಿರ್ವಹಿಸುವ ಪಾತ್ರಗಳು ಏನೇನು ಅಂತೇಳಿ ಗುರುಗಳು ಮತ್ತು ತಂದೆ ತಾಯಿಗಳು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಹೆಗಲು ಕೊಡುವ ಜವಾಬ್ದಾರಿಗಳು ಹಲವು, ಮಹಿಳೆ ನಿರ್ವಹಿಸುವ ಪಾತ್ರಗಳು ಹಲವು. ಅಮ್ಮನಾಗಿ, ಸೋದರಿಯಾಗಿ, ಮಡದಿಯಾಗಿ, ಅಜ್ಜಿಯಾಗಿ, ಸ್ನೇಹಿತೆಯಾಗಿ, ಶಿಕ್ಷಕಿಯಾಗಿ, ಮಾರ್ಗದರ್ಶಿಯಾಗಿ, ಹೀಗೆ ಮಹಿಳೆ ನಿರ್ವಹಿಸುವ ಪಾತ್ರಗಳು ಪ್ರಮುಖ. ಆ ಮಹಿಳೆಯರು ಆ ಪಾತ್ರವನ್ನು ನಿರ್ವಹಿಸಲು ಬೇಕಾದಂತಹ ಜ್ಞಾನ ಮತ್ತು ವಿಜ್ಞಾನವನ್ನು ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ಕೊಡ್ಬೇಕು, ಅದನ್ನು ಕಲಿಸ್ಬೇಕು, ಆ ರೀತಿ ಬೆಳೆಸಬೇಕು. ಎ ವುಮನ್ ಪ್ಲೇಸ್ ಮೆನಿ ರೋಲ್ ಇನ್ ಎವ್ರಿ ಒನ್ಸ್ ಲೈಫ್. ದೇರ್ ಆರ್ ಮೆನಿ ರೆಸ್ಪಾನ್ಸಿಬಿಲಿಟೀಸ್ ಟು ಶೋಲ್ಡರ್ಸ್. ರೋಲ್ಸ್ ಪ್ಲೇಡ್ ಬೈ ವುಮನ್ ಆ್ಯಸ್ ಎ ಮದರ್, ಸಿಸ್ಟರ್, ಗ್ರ್ಯಾಂಡ್ ಮದರ್, ಫ್ರೆಂಡ್, ಟೀಚರ್, ಮೆಂಟರ್ ಎಕ್ಸೆಟ್ರಾ ಆರ್ ಇಂಪಾರ್ಟೆಂಟ್. ತಂದೆ ತಾಯಿಗಳು ಮಕ್ಕಳಿಗೆ ನೀತಿ ಪಾಠವನ್ನು ಹೇಳ್ತಾ ಬೆಳೆಸಬೇಕು. ಮಹಿಳೆ ಸೃಷ್ಟಿಕರ್ತೆ, ಮಹಿಳೆ ಜೀವ ನೀಡುವವಳು, ಜೀವನಕ್ಕೆ ಶಕ್ತಿ ತುಂಬುವವಳು, ಹೆಣ್ತನ ಎಂಬುದೇ ಒಂದು ದೊಡ್ಡ ಶಕ್ತಿ. ಹೀಗೆ ಪ್ರತಿಯೊಬ್ಬರ ಬದುಕನ್ನು ರೂಪಿಸುವ ಮಹಿಳೆ ಒಂದು ದೊಡ್ಡ ಶಕ್ತಿ. ಎ ವುಮನ್ ಈಸ್ ಎ ಕ್ರಿಯೇಟರ್, ಗಿವರ್ ಆಫ್ ಲೈಫ್. ಶಿ ಗಿವ್ಸ್ ಸ್ಟ್ರೆಂತ್ ಟು ಲೈಫ್. ವುಮನ್ಹುಡ್ಸ್ ಈಸ್ ಎ ಗ್ರೇಟ್ ಪವರ್. Thus a woman is a great force that shapes everyone's life. ಪ್ರತಿಯೊಬ್ಬರು ತಂದೆ ತಾಯಿಗಳು ಹೆಣ್ಣು ಮಕ್ಕಳಿಗೆ ಗೌರವ ಬರೋ ಥರ ನಡ್ಕೊಳೋದು ಹೇಗೆ ಅನ್ನೋದನ್ನು ಕಲಿಸ್ಬೇಕು. ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನು ಕಲಿಸ್ಬೇಕು. ಪ್ರತಿಯೊಬ್ಬರ ಬದುಕಿನಲ್ಲೂ ಮಹಿಳೆಯ ಪಾತ್ರ ಹಿರಿಯದು. ಹಲವು ಜವಾಬ್ದಾರಿಗಳನ್ನು ನಿಭಾಯಿಸಿ ಕುಟುಂಬವನ್ನು ಮುನ್ನಡೆಸುವ ಶಕ್ತಿ ಮಹಿಳೆ. ದ ರೋಲ್ ಆಫ್ ವುಮನ್ ಈಸ್ ಇನ್ ಎವ್ರಿ ಒನ್ ಲೈಫ್ ಎ ಸ್ಟ್ರಾಂಗ್ ವುಮನ್ ಹೂ ಹ್ಯಾಂಡಲ್ಸ್ ಮೆನಿ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಲೀಡ್ಸ್ ದ ಫ್ಯಾಮಿಲಿ. ಅಮ್ಮನ ಸ್ಥಾನ ತುಂಬಿದ ಅಕ್ಕ. ನಿಮ್ಮ ಪ್ರೀತಿ ಕಾಳಜಿ ಅದ್ಭುತ. ನಿಮ್ಮಂತಹ ಸೋದರಿಯನ್ನು ಪಡೆದ ನಾನೇ ಧನ್ಯ. ಆ್ಯನ್ ಓಲ್ಡರ್ ಸಿಸ್ಟರ್ ಹೂ ಟುಕ್ ದ ಪ್ಲೇಸ್ ಆಫ್ ಮದರ್. ಯುವರ್ ಲವ್ ಆ್ಯಂಡ್ ಕೇರ್ ಈಸ್ ಅಮೇಜಿಂಗ್. ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಸಿಸ್ಟರ್ ಲೈಕ್ ಯು. ಮಕ್ಕಳಿಗೆ ಈ ರೀತಿ ಭಾವನೆ ಬರೋ ಥರ ಬೆಳೆಸಬೇಕು.
ಮಗು ಮನಸ್ಸಿನ ತಂಗಿ ಅಮೃತಕ್ಕೆ ಸಮಾನ ನಿಮ್ಮ ಪ್ರೀತಿ. ನಿನ್ನೊಂದಿಗೆ ಇರುವ ಪ್ರತಿ ಕ್ಷಣವೂ ಸಿಹಿ. ದ ಚೈಲ್ಡ್ ಈಸ್ ದ ಯಂಗರ್ ಸಿಸ್ಟರ್ ಆಫ್ ದ ಮೈಂಡ್. ಯುವರ್ ಲವ್ ಈಸ್ ಲೈಕ್ ನೆಕ್ಟರ್. ಎವ್ರಿ ಮೂಮೆಂಟ್ ವಿತ್ ಯು ಈಸ್ ಸ್ವೀಟ್. ತಂದೆ ತಾಯಿಗಳು ಮಕ್ಕಳಿಗೆ ಈ ರೀತಿ ಸ್ತ್ರೀಯಲ್ಲಿ ಗೌರವ ಭಾವನೆ ಥರ ಬೆಳೆಸಬೇಕು. ಬದುಕಿಗೆ ಶಕ್ತಿ ತುಂಬಿದ ಮಡದಿ, ಬಿದ್ದಾಗ ಮೇಲೆತ್ತುವ, ನೊಂದಾಗ ಧೈರ್ಯ ತುಂಬುವ ಕರುಣಾಮಯಿ. ಮಡದಿ ಫುಲ್ ಆಫ್ ಎನರ್ಜಿ ಫಾರ್ ಲೈಫ್. ಹೀ ಹೂ ಲಿಫ್ಟ್ ವೆನ್ ಹೀ ಫಾಲ್, ಹೂ ಗಿವ್ ಕರೇಜ್ ವೆನ್ ಹೀ ಈಸ್ ಹರ್ಟ್, ಈಸ್ ಕೈಂಡ್. ಹೆಂಡತಿ ಬಗ್ಗೆ ಗೌರವ ಭಾವನೆ ಬರೋ ಥರ ಮಕ್ಕಳನ್ನ ಬೆಳೆಸಬೇಕು. ಗಂಡನ ಬಗ್ಗೆ ಗೌರವ ಭಾವನೆ ಬರೋ ಥರ ತಂದೆ ತಾಯಿಗಳು ಮಕ್ಕಳನ್ನ ಬೆಳೆಸಬೇಕು. ಅಪ್ಪನಾಗಿ ಸಂಭ್ರಮಿಸುವಂತೆ ಮಾಡಿದ ಮಗಳೇ, ನೀನೇ ನನ್ನ ಬದುಕಿನ ದೊಡ್ಡ ಉಡುಗೊರೆ. ದ ಡಾಟರ್ ಹೂ ಮೇಡ್ ಹಿಮ್ ಸೆಲೆಬ್ರೇಟ್ ಆ್ಯಸ್ ಎ ಫಾದರ್, ಯು ಆರ್ ದ ಗ್ರೇಟೆಸ್ಟ್ ಗಿಫ್ಟ್ ಆಫ್ ಮೈ ಲೈಫ್. ಮಹಿಳೆ ತ್ಯಾಗಮೂರ್ತಿ. ತನ್ನ ಬದುಕನ್ನು ಕುಟುಂಬಕ್ಕಾಗಿ ಮೀಸಲಿಡುವ ಶಕ್ತಿ. ಆಕೆಯ ಶ್ರಮ, ಪ್ರೀತಿ ಅದ್ಭುತ. ವುಮನ್ ಸ್ಯಾಕ್ರಿಫೈಸ್ ದ ಪವರ್ ಟು ಡಿವೋಟ್ ಒನ್ಸ್ ಲೈಫ್ ಟು ಫ್ಯಾಮಿಲಿ. ಹರ್ ಹಾರ್ಡ್ ವರ್ಕ್ ಆ್ಯಂಡ್ ಲವ್ ಈಸ್ ಅಮೇಜಿಂಗ್. ಇನ್ನೊಂದು ಜೀವಕ್ಕೆ ಉಸಿರು ನೀಡುವ ಶಕ್ತಿ ಇರುವುದು ಮಹಿಳೆಗೆ ಮಾತ್ರ. ನಾನು ಮಹಿಳೆ ಎಂಬ ಹೆಮ್ಮೆಯಿಂದಲೇ ಬಾಳಬೇಕು. ನೀವೆಲ್ಲರೂ ಇದನ್ನು ತಂದೆ ತಾಯಿಗಳು ಮಕ್ಕಳಿಗೆ ಹೇಳಿಕೊಡಬೇಕು. ಓನ್ಲಿ ಎ ವುಮನ್ ಹ್ಯಾಸ್ ದ ಪವರ್ ಟು ಬ್ರೀತ್ ಲೈಫ್ ಇನ್ ಟು ಅನದರ್. ಐ ಆಮ್ ಪ್ರೌಡ್ ಟು ಬಿ ಎ ವುಮನ್. ಕೆಲವು ತಂದೆ ತಾಯಿಗಳು ಮಕ್ಕಳಿಗೆ ಒಳ್ಳೆ ಕ್ವಾಲಿಟೀಸ್ನ ಹೇಳ್ಕೊಡಲ್ಲ, ಕಲಿಸಲ್ಲ. ಹೆಂಗೆ ಗೊತ್ತಾಗುತ್ತೆ ಅವಕ್ಕೆ? ಮತ್ತು ಮಕ್ಕಳಿಂದ ಒಳ್ಳೆ ಕ್ವಾಲಿಟೀಸನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ತಂದೆ ತಾಯಿಗಳು. ಈಗ ಸಮಾಜದಲ್ಲಿ ನಾವು ಮಕ್ಕಳನ್ನ ಹೊರಗಡೆ ಜೀವನ ಮಾಡೋದಕ್ಕೆ ಬಿಟ್ಟಾಗ ಅಥವಾ ತಿರುಗಾಡೋದಕ್ಕೆ ಬಿಟ್ಟಾಗ ಜನ ಒಳ್ಳೆ ಕ್ವಾಲಿಟೀಸ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮ ಮಕ್ಕಳಿಂದ. ನೀವು ಮಕ್ಕಳಿಗೆ ಒಳ್ಳೆ ಕ್ವಾಲಿಟೀಸೇ ಹೇಳ್ಕೊಟ್ಟಿರೋದಿಲ್ಲ, ಅವ್ರಿಗೆ ಹೆಂಗೆ ಒಳ್ಳೆ ಕ್ವಾಲಿಟೀಸ್ ಬರ್ತವೆ? ಈ ಗುಣಗಳು, ಒಳ್ಳೆ ಕ್ವಾಲಿಟೀಸು, ವಿದ್ಯೆ ಇವೆಲ್ಲ ಆಕಾಶದಾಗಿಂದ ಉದುರೋದಿಲ್ಲ. ಅದನ್ನು ಕಷ್ಟಪಟ್ಟು ಕಲಿಸ್ಬೇಕು, ಅಭ್ಯಾಸ ಮಾಡಿಸ್ಬೇಕು. ತಂದೆ ತಾಯಿಗಳು ಮತ್ತು ಶಾಲೆಯಲ್ಲಿರ್ತಕ್ಕಂಥ ಗುರುಗಳು ಮಕ್ಕಳಿಗೆ ಒಳ್ಳೆ ಕ್ವಾಲಿಟೀಸನ್ನು ಕಳಿಸ್ಬೇಕು. ಉತ್ತಮ ಗುಣಮಟ್ಟದ ಎಜುಕೇಷನ್ ಕೊಡಬೇಕು. ಉತ್ತಮ ಗುಣಮಟ್ಟದ ಜೀವನ ಶೈಲಿಯನ್ನು ಕಲಿಸ್ಬೇಕು. ಕಲಿಸ್ದಲೇ ಒಳ್ಳೆ ಕ್ವಾಲಿಟೀಸ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಹುಟ್ಟಿದಾಗಿಂದ ಸಾಯೋವರೆಗೂ ಮನುಷ್ಯ ಮಕ್ಕಳಿಗೆ ಏನೂ ಹೇಳ್ಕೊಡಲ್ಲ. ಆದರೆ ಮಕ್ಕಳ ಕಡೆಯಿಂದ ಒಳ್ಳೆ ಗುಣಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ. ಅದೆಂಗೆ ಸಿಗುತ್ತೆ? ಕೆಲವು ತಂದೆ ತಾಯಿಗಳಿಗೆ ಮಕ್ಕಳು ಹಿಡ್ಕೊಂಡು ಹೊಡಿತಾ ಇರ್ತಾರೆ. ಅದಕ್ಕೆ ನಾನಾ ಕಾರಣ ಇರುತ್ತೆ. ಮಕ್ಕಳು ತಪ್ಪು ಮಾಡಿರ್ತಾರೆ, ಮಾಡಬಾರ್ದು ಕೆಲಸ ಮಾಡಿರ್ತಾರೆ, ಮಕ್ಕಳಿಗೆ ಹಿಂಸೆ ಕೊಟ್ಟಿರ್ತಾರೆ, ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡ್ದಂಗೆ ಮಾಡಿರ್ತಾರೆ. ನಾನಾ ಕಾರಣಗಳು ಇರ್ತವೆ. ಅದಕ್ಕೆ ತಂದೆ ತಾಯಿಗೆ ಹಿಡ್ಕೊಂಡು ಹೊಡಿತಾರೆ ಮಕ್ಕಳು. ಅದಕ್ಕೆಲ್ಲ ಕಾರಣ ಏನು ಅಂತಂದರೆ, ಮಕ್ಕಳು ಚಿಕ್ಕ ವಯಸ್ಸಿದ್ದಾಗ ಸರಿಯಾಗಿ ಎಜುಕೇಷನ್ ಕೊಟ್ಟಿರೋದಿಲ್ಲ, ಸರಿಯಾಗಿ ಬುದ್ಧಿ ಕಲಿಸಿರೋದಿಲ್ಲ, ಸರಿಯಾಗಿ ಒಳ್ಳೆ ಕ್ವಾಲಿಟೀಸು ಜ್ಞಾನಮಟ್ಟ ಹೇಳ್ಕೊಟ್ಟಿರೋದಿಲ್ಲ. ಅದಕ್ಕೆ ಇವೆಲ್ಲ ಅನುಭವಿಸ್ತಾರೆ. ಯಾವತ್ತೂ ತಂದೆ ತಾಯಿಗಳು ಮಕ್ಕಳಿಗೆ ತಮ್ಮ ಜೀವನದ ಅನುಭವನೆಲ್ಲ ಧಾರೆ ಎರೆದು ಎಜುಕೇಟ್ಸ್ ಮಾಡಬೇಕು, ಅವರಿಗೆ ಬುದ್ಧಿವಂತರನ್ನಾಗಿ ಮಾಡಬೇಕು. ಶಾಲಾ ಕಾಲೇಜಿನಲ್ಲಿ ಗುರುಗಳು ಎಲ್ಲ ತಮ್ಮ ಅನುಭವನ ಧಾರೆ ಎರೆದು ಹುಡುಗರನ್ನ ತಯಾರು ಮಾಡಬೇಕು. ಯಾವುದೇ ಸಿನಿಮಾ, ನಾಟಕ, ಧಾರಾವಾಹಿ ಯಾವುದೇ ಆಗಲಿ ಮಕ್ಕಳಿಗೆ ಬುದ್ಧಿ ಬರುವಂತಹ, ತಿಳುವಳಿಕೆ ಬರುವಂತಹ, ಜ್ಞಾನ ಬರುವಂತಹ ಒಳ್ಳೆಯ ಸಾಹಿತ್ಯವನ್ನು ರೂಪಿಸಿ ಅದನ್ನು ಜನಗಳಿಗೆ ಪ್ರದರ್ಶನ ಮಾಡಬೇಕು. ಸಮಾಜದಲ್ಲಿ ರಾಜಕೀಯ ಆಗಲಿ, ಅಧಿಕಾರಿಗಳಾಗಲಿ, ಯಾರೇ ಆಗಲಿ ಮಕ್ಕಳು ಚೆನ್ನಾಗಿ ಬುದ್ಧಿವಂತರಾಗೋ ಥರ ವಾತಾವರಣ ನಿರ್ಮಾಣ ಮಾಡಬೇಕು. ಒಬ್ಬ ವ್ಯಕ್ತಿ ಅವನು ಕೆಟ್ಟ ಮನುಷ್ಯನಾಗಿ ಬೆಳೆದ್ರೆ ಅವನು ಕೆಟ್ಟ ಅಧಿಕಾರಿ ಆಗ್ತಾನೆ, ಕೆಟ್ಟ ರಾಜಕಾರಣಿ ಆಗ್ತಾನೆ, ಕೆಟ್ಟ ದೇಶದ ಕೆಟ್ಟ ಪ್ರಜೆ ಆಗ್ತಾನೆ. ಅದಕ್ಕೆಲ್ಲ ಕಾರಣ ತಂದೆ ತಾಯಿನೇ ಆಗಿರ್ತಾರೆ. ತಂದೆ ತಾಯಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ವಿದ್ಯೆ ಕಲಿಸೋ ಗುರುಗಳೇ ಆಗಿರ್ತಾರೆ. ಇವತ್ತು ಒಬ್ಬ ಕೆಟ್ಟ ಪ್ರಜೆ ಸೃಷ್ಟಿ ಆಗ್ತಾನೆ ಅಂದರೆ
ಅದಕ್ಕೆ 3 ಜನನೇ ಕಾರಣ. ಹಳ್ಳಿಗಳಲ್ಲಿ ಜೀವನ ಶೈಲಿ ಬೇರೆ ಇರುತ್ತೆ, ತಾಲ್ಲೂಕುಗಳಲ್ಲಿ ಜೀವನ ಶೈಲಿ ಬೇರೆ ಇರುತ್ತೆ, ಜಿಲ್ಲಾ ಮಟ್ಟದಲ್ಲಿ ಜೀವನ ಶೈಲಿ ಬೇರೆ ಇರುತ್ತೆ. ನಗರ, ದೊಡ್ಡ ದೊಡ್ಡ ನಗರ, ಬೆಂಗಳೂರು, ಹೈದರಾಬಾದು, ಚೆನ್ನೈ, ಡೆಲ್ಲಿ, ಬಾಂಬೆ, ಇವೆಲ್ಲ ಮೆಗಾ ಸಿಟೀಸ್. ಇಲ್ಲೆಲ್ಲ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಜೀವನ ಶೈಲಿ ಬೇರೆ ಇರುತ್ತೆ. ಸರ್ಕಾರ ಮತ್ತು ಈ ಮಠಗಳು, ಈ ದೇವಸ್ಥಾನಗಳು, ಇವೆಲ್ಲ ಆಯಾ ಪ್ರಾಂತ್ಯಕ್ಕೆ ತಕ್ಕಂಗೆ ಜನರ ಜೀವನ ಶೈಲಿ ಬದಲಿಸ್ಬೇಕು. ಜನರ ಜೀವನ ಶೈಲಿಗೆ ತಕ್ಕಂತೆ ಆಧ್ಯಾತ್ಮ, ವಿಜ್ಞಾನ ಮತ್ತು ದೇಹದ ಒಳಗಿನ ಪ್ರಪಂಚದ ಸ್ವಚ್ಛತೆ, ಏಳಿಗೆಯನ್ನು ಕಾಪಾಡೋದಕ್ಕೆ ಏನು ಬೇಕೋ ಅದನ್ನು ಸೃಷ್ಟಿ ಮಾಡಬೇಕು. ಸಮಾಜ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ವೈದ್ಯಕೀಯ ವಿಭಾಗ, ಸೈಂಟಿಸ್ಟು, WHO, ನಮ್ಮ ಇಡೀ ನಮ್ಮ ದೇಶದ ಎಲ್ಲ ಪ್ರತಿಯೊಬ್ಬರೂ ಸಹ ದೇಹದ ಒಳಗಿನ ಪ್ರಪಂಚವನ್ನು ಶಕ್ತಿಶಾಲಿಯಾಗಿ, ಸ್ವಚ್ಛವಾಗಿ, ಪವಿತ್ರವಾಗಿ ಇಟ್ಕೊಳ್ಳೋದಕ್ಕೆ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಮನುಷ್ಯ ಕೆಟ್ಟ ಕೆಲಸಗಳನ್ನ ಮಾಡಿಕೊಂಡು ನರಕದಲ್ಲಿ ಜೀವನ ಮಾಡೋದಕ್ಕಿಂತ ಒಳ್ಳೆ ಕೆಲಸಗಳನ್ನ ಮಾಡಿಕೊಂಡು ಸ್ವರ್ಗದಲ್ಲಿ ಜೀವನ ಮಾಡೋ ಥರ ಮಾಡಬೇಕು. ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋ ಥರ ಗಂಡು ಮಕ್ಕಳನ್ನ ಬೆಳೆಸಬೇಕು. ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋ ಥರ ಸಮಾಜದಲ್ಲಿ ಪ್ರತಿಯೊಬ್ಬರು ಬೆಳೆಯ ಹಂತದಲ್ಲೇ ಶಿಕ್ಷಣ ಪಡಿಬೇಕು. ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡೋದು, ಪೋಷಣೆ ಮಾಡೋದು, ಗೌರವ ಕೊಡೋದು, ಆಧರಿಸೋದು ಪ್ರತಿಯೊಂದನ್ನು ಹುಟ್ಟಿದಾಗಿಂದ ಕಲಿಸ್ಬೇಕು ಮಕ್ಕಳಿಗೆ. ಅದು ಯಾವಾಗಂದ್ರವಾಗಿ ಬರೋದಿಲ್ಲ. ಅದು ಹೆಣ್ಣು ಅಂದರೆ ಕೇವಲ ಭೋಗದ ವಸ್ತು ಅಂದ್ಕೊಂಡೇ ಬೆಳೆದಿರ್ತಾನೆ. ಅವನು ಅದೇ ಥರ ನೋಡ್ತಾ ಇರ್ತಾನೆ, ಅದೇ ಥರ ತೊಂದರೆ ಮಾಡ್ತಾ ಇರ್ತಾನೆ. ಅವನಿಗೆ ಗೊತ್ತಿರೋದಿಲ್ಲ ಹೆಣ್ಣು ನಾವು ಗೌರವ ಕೊಡಬೇಕು, ಆ ಥರ ಎಲ್ಲ ಗೊತ್ತಿರೋದಿಲ್ಲ ಅವನಿಗೆ. ಅಂಥವ್ರಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು, ಅಂಥವ್ರಿಗೆಲ್ಲ ತಿಳುವಳಿಕೆ ಕೊಡಬೇಕು, ಮಾರ್ಗದರ್ಶನ ಮಾಡಬೇಕು. ಕೆಲವರು ತಪ್ಪು ಮಾಡಿ ಜೈಲಿಗೆ ಹೋಗ್ತಾರೆ, ಯಾಕಂದರೆ ಅವ್ರಿಗೆ ಗೊತ್ತಿರೋದಿಲ್ಲ ಅಷ್ಟೇ. ತಪ್ಪು ಮಾಡ್ತಾರೆ ಅಂದರೆ ಅವ್ರಿಗೆ ಗೊತ್ತಿರೋದಿಲ್ಲ. ಈಗ ನಿನಗೆ ಇದು ಮಾಡಬಾರ್ದು ಅಂತ ಗೊತ್ತಿದೆ, ಅವನಿಗೆ ಅದು ಗೊತ್ತಿರೋದಿಲ್ಲ. ಆದರೆ ನೀನು ಹೇಳ್ತೀಯ ಅವ್ನು ತಪ್ಪು ಮಾಡಿದ್ದಾನೆ ಅಂತ, ಆದರೆ ಅವನಿಗೆ ಅನಿಸಲ್ಲ, ಅವನಿಗೆ ಗೊತ್ತಿರೋದಿಲ್ವಲ್ಲ, ಅವನು ಸರಿ ಮಾಡಿದ್ದೀನಿ ಅಂತ ಅನ್ಕೊಂತಾನೆ. ಸೊ ಹೀಗಾಗಿ ಜ್ಞಾನದ ಕೊರತೆಯಿಂದ ಇವೆಲ್ಲ ಜೀವನದಲ್ಲಿ ನಡೀತವೆ. ಪ್ರತಿಯೊಬ್ಬರು ತಂದೆ ತಾಯಿಗಳು ಮಕ್ಕಳಿಗೆ ಹೆಣ್ಣು ಮಕ್ಕಳನ್ನ ಗೌರವ ಕೊಡೋದು ಹೇಗೆ ಅನ್ನೋದನ್ನು ಕಲಿಸಿದರೆ ಸಾಕು, ಈ ಸಮಾಜ ಉದ್ಧಾರ ಆಗುತ್ತೆ. ಯಾಕಂದರೆ ಹೆಣ್ಣು ದೇವತೆ, ಹೆಣ್ಣು ಮಹಾಶಕ್ತಿ, ಹೆಣ್ಣು ಮಮತೆಯ ಮೂರ್ತಿ, ಹೆಣ್ಣು ಕನಸಗಾರ್ತಿ, ಸಾಧನೆ ಹಾದಿಯಲ್ಲಿ ಛಲದಿಂದ ಸಾಗುತ್ತಿರುವ ಉತ್ಸಾಹಿ. ಪ್ರತಿ ಮಹಿಳೆ ಕೂಡ ಈ ವಿಶ್ವಕ್ಕೆ ಅನನ್ಯ ಕೊಡುಗೆ. ಪ್ರತಿಯೊಬ್ಬರ ಬದುಕು ಉದಯವಾಗೋದು ಮಹಿಳೆಯಿಂದ. ಸೃಷ್ಟಿಕರ್ತೆ ಮಹಿಳೆ. ಓಕೆ, ಫೀಮೇಲ್ ಗಾಡೆಸಸ್, ಫೀಮೇಲ್ ಮಹಾಶಕ್ತಿ, ಫೀಮೇಲ್ ಮಮತಾ, ಐಡಾಲ್. ಎ ಡ್ರೀಮರ್ ಈಸ್ ಎನ್ enthusiast who is passionately on the path to achievement. Every woman is a unique gift of this universe. Everyone's life starts from a woman. A woman is the creator. ಪ್ರತಿಯೊಬ್ಬರೂ ಸ್ತ್ರೀಯರನ್ನು ಗೌರವಿಸಬೇಕು ಮತ್ತು ಪೂಜ್ಯ ಭಾವನೆಗಳಿಂದ ಕಾಣಬೇಕು. ಇದು ನಮ್ಮೆಲ್ಲರ ಕರ್ತವ್ಯ. It is the duty of all of us to respect and revere our fellow women. ಹೆಣ್ಣು ಮಕ್ಕಳು ಯಾವಾಗಲೂ ಶಕ್ತಿಯನ್ನು ಸಂರಕ್ಷಣೆ ಮಾಡಬೇಕು. ಗರ್ಲ್ಸ್ ಶುಡ್ ಆಲ್ವೇಸ್ ಕನ್ಸರ್ವ್ ಎನರ್ಜಿ. ಹೆಣ್ಣು ಮಕ್ಕಳು ಶಕ್ತಿಯನ್ನು ನಾಶ ಮಾಡಬಾರದು. ಗರ್ಲ್ಸ್ ಶುಡ್ ನಾಟ್ ಡಿಸ್ಟ್ರಾಯ್ ಎನರ್ಜಿ. ನೋಡು, ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ ಹೆಣ್ಮಕ್ಳಿಗೆ ಈ ರೀತಿ ಬೆಳೆಸಬೇಕು. ಏನು? ಯಾವಾಗಲೂ ಶಕ್ತಿಯನ್ನು ಸಂರಕ್ಷಣೆ ಮಾಡಬೇಕು, ಶಕ್ತಿ ನಾಶ ಮಾಡಬಾರ್ದು. ಹೆಣ್ಮಕ್ಳು ವಿವಾಹ ಪೂರ್ವದಲ್ಲಿ ಶಕ್ತಿ ಸಂಪಾದನೆ ಮಾಡಬೇಕು ಮತ್ತು ಸಂರಕ್ಷಣೆ ಮಾಡಬೇಕು, ಶಕ್ತಿಶಾಲಿಯಾಗಿ ಇರಬೇಕು. ಮದುವೆ ಆದಮೇಲೆ ಹೊಟ್ಟೆಯಲ್ಲಿ ಮಗು ಬೆಳವಣಿಗೆಗೆ ತಾಯಿಯ ಶಕ್ತಿ ಬಹಳ ಮುಖ್ಯ. ಸೊ ಹೆಣ್ಣು ಮಕ್ಕಳು ವಿವಾಹ ಪೂರ್ವದಲ್ಲಿ ಕೆಟ್ಟ ಭಾವನೆಗಳು, ಕೆಟ್ಟ ಆಲೋಚನೆಗಳು ಮಾಡಬಾರ್ದು. ತಂದೆ ತಾಯಿಗಳು ಹೆಣ್ಮಕ್ಳನ್ನ ಯಾವ ರೀತಿ ಬೆಳೆಸಬೇಕು ಅಂದರೆ, ಅವರಿಗೆ ಕೆಟ್ಟ ಭಾವನೆಗಳು ಬರಬಾರ್ದು, ಅವರಿಗೆ ಕೆಟ್ಟ ಆಲೋಚನೆಗಳು ಬರಬಾರ್ದು.
ಆ ಥರ ಹೆಣ್ಣುಮಕ್ಕಳನ್ನ ಬೆಳೆಸಬೇಕು. ಒಂದು ವೇಳೆ ಹೆಣ್ಣುಮಕ್ಕಳು ಕೆಟ್ಟ ಭಾವನೆಗಳು ಬರುವಂತಹ ವಾತಾವರಣದಲ್ಲಿದ್ದರೆ ಅಥವಾ ಕೆಟ್ಟ ಆಲೋಚನೆಗಳನ್ನು ಮಾಡ್ತಾ ಇದ್ದರೆ ಅವ್ರಿಗೆ ಶಕ್ತಿ ನಾಶ ಆಗ್ತದೆ, ಅವ್ರ ದೇಹ ದುರ್ಬಲ ಆಗ್ತದೆ, ಅವರ ಹುಟ್ಟ ಮಗು ಕೂಡ ದುರ್ಬಲವಾಗಿರ್ತದೆ ಮುಂದೊಂದು ದಿನ. ಸೊ ಹೆಣ್ಣು ಮಕ್ಕಳು ಕೆಟ್ಟ ಆಲೋಚನೆಗಳಿಂದ ದೂರವಿರಬೇಕು. ಆ ರೀತಿ ತಂದೆ ತಾಯಿಗಳು ಬೆಳೆಸಬೇಕು. ಹೆಣ್ಣು ಮಕ್ಕಳು ಶಕ್ತಿ ನಾಶ ಮಾಡಿದರೆ ರೋಗಗಳು ಬರ್ತವೆ. ಹೆಣ್ಣು ಮಕ್ಕಳು ಶಕ್ತಿ ನಾಶ ಆಗದಂಗೆ ತಂದೆ ತಾಯಿಗಳು ನೋಡ್ಕೋಬೇಕು. ಹೆಣ್ಣು ಮಕ್ಕಳು ದೇಹ ಶಕ್ತಿಯನ್ನು ರಕ್ಷಣೆ ಮಾಡಿದರೆ ಆರೋಗ್ಯವಾಗಿರ್ತಾರೆ. ಪ್ರತಿಯೊಬ್ಬ ತಂದೆ ತಾಯಿ ಮತ್ತು ಗುರುಗಳು ಹೆಣ್ಣು ಮಕ್ಕಳಿಗೆ ದೇಹ ಶಕ್ತಿಯನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕು. ಹೆಣ್ಣು ಮಕ್ಕಳು ಶಕ್ತಿಶಾಲಿಯಾಗಿರಬೇಕು. ಕೆಟ್ಟ ಆಲೋಚನೆಗಳಿಂದ ಶಕ್ತಿ ನಾಶವಾಗುತ್ತದೆ. ಶಕ್ತಿ ಸಂಪಾದನೆಯಲ್ಲಿ ತೊಡಗಬೇಕು. ಹೆಣ್ಣು ಮಕ್ಕಳು ಶಕ್ತಿ ನಾಶ ಮಾಡಿದರೆ ಅತಿಯಾಗಿ ಕೆಟ್ಟ ಆಲೋಚನೆಗಳು ಬರ್ತವೆ. ಹೆಣ್ಣು ಮಕ್ಕಳು ಶಕ್ತಿ ನಾಶ ಮಾಡಿದರೆ ಅತಿಯಾಗಿ ರೋಗಗಳಿಂದ ಬಳಲ್ತಾರೆ. ಪ್ರತಿಯೊಬ್ಬರು ತಂದೆ ತಾಯಿಗಳು ಹೆಣ್ಮಕ್ಳ ಬಗ್ಗೆ ತುಂಬ ಕಾಳಜಿ ವಹಿಸಬೇಕು. ಅವರ ಶಕ್ತಿ ನಾಶ ಆಗುವಂಥ ವಾತಾವರಣವನ್ನು ನಿರ್ಮಾಣ ಮಾಡಬಾರ್ದು. ರೋಗಗ್ರಸ್ತ ಹೆಣ್ಣು ಮಕ್ಕಳು ಅತಿಯಾಗಿ ಕೆಟ್ಟ ಆಲೋಚನೆ ಮಾಡುತ್ತಾರೆ ಮತ್ತು ಅತಿಯಾಗಿ ಶಕ್ತಿ ನಾಶದಲ್ಲಿ ತೊಡಗುತ್ತಾರೆ. ಶಕ್ತಿ ನಾಶವಾಗಲು ನೂರಾರು ಕಾರಣಗಳಿದ್ದಾವೆ. ಅವುಗಳ ಬಗ್ಗೆ ಪ್ರತಿ ಹೆಣ್ಣು ಮಕ್ಕಳಿಗೆ ಮತ್ತು ಅರಿವು ಜ್ಞಾನ ಮೂಡಿಸಬೇಕು. ಇದು ಪ್ರತಿಯೊಬ್ಬರ ತಂದೆ ತಾಯಿ ಕರ್ತವ್ಯ. ಏನು ಮಾಡಿದರೆ ಶಕ್ತಿ ನಾಶ ಆಗುತ್ತೆ ಅಂತ ಹೆಣ್ಮಕ್ಳಿಗೆ ಗೊತ್ತಿರಬೇಕು. ಅದು ತಂದೆ ತಾಯಿಗಳಿಗೂ ಕೂಡ ಗೊತ್ತಿರಬೇಕು. ತಂದೆ ತಾಯಿಗಳು ಮಕ್ಕಳಿಗೆ ಇದನ್ನು ಹೇಳ್ಕೊಡ್ಬೇಕು. ಒಳ್ಳೆ ಆಲೋಚನೆ ಮಾಡಿದರೆ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಕೂಡ ಶಕ್ತಿಶಾಲಿಗಳಾಗ್ತಾರೆ. ಶಕ್ತಿಶಾಲಿ ಹೆಣ್ಣುಮಕ್ಕಳಿಗೆ ಕೆಟ್ಟ ಆಲೋಚನೆಗಳು ಬರುವುದಿಲ್ಲ. ಹೆಣ್ಣುಮಕ್ಕಳು ಕೆಟ್ಟ ಕಲ್ಪನೆಗಳನ್ನು ಮಾಡಬಾರ್ದು. ಕೆಟ್ಟ ಕಲ್ಪನೆಗಳಿಂದ ಶಕ್ತಿ ನಾಶ ಆಗುತ್ತದೆ. ಇದು ಪ್ರತಿಯೊಬ್ಬರ ತಂದೆ ತಾಯಿ ಕರ್ತವ್ಯ. ಹೆಣ್ಣು ಮಕ್ಕಳಿಗೆ ಕೆಟ್ಟ ಕಲ್ಪನೆಗಳು, ಕೆಟ್ಟ ಆಲೋಚನೆಗಳು, ಕೆಟ್ಟ ಭಾವನೆಗಳು ಬರದ ರೀತಿ ಬೆಳೆಸಬೇಕು. ಮತ್ತು ಶಕ್ತಿಶಾಲಿ ಹೆಣ್ಣುಮಕ್ಕಳು ನಿರೋಗಿಗಳಾಗಿರ್ತಾರೆ. ಹೆಣ್ಮಕ್ಳನ್ನ ಶಕ್ತಿಶಾಲಿಯಾಗಿರೋ ಥರ ಬೆಳೆಸಬೇಕು ತಂದೆ ತಾಯಿಗಳು. ಶಕ್ತಿಹೀನ ಹೆಣ್ಣುಮಕ್ಕಳು ರೋಗಿಗಳಾಗ್ತಾರೆ. ಹೆಣ್ಮಕ್ಳು ಶಕ್ತಿನ ಕಳ್ಕೊಂಬಿಟ್ರೆ, ನಾಶ ಮಾಡ್ಕೊಂಬಿಟ್ರೆ ಯಾವಾಗಲೂ ರೋಗದಿಂದ ನರಳ್ತಾ ಇರ್ತಾರೆ. ರೋಗ ಬರುವುದು ಕೆಟ್ಟ ಆಲೋಚನೆ ಮಾಡುವವರಿಗೆ ಮತ್ತು ಕೆಟ್ಟ ಕಲ್ಪನೆ ಮಾಡುವವರಿಗೆ ಮಾತ್ರ. ಈ ರೋಗ ಬರೋದು ಸುಮ್ಮನೆ ಎಲ್ಲರಿಗೂ ಬರೋದಿಲ್ಲ. ಅವ್ರು ಕೆಟ್ಟ ಆಲೋಚನೆಗಳು, ಕೆಟ್ಟ ಕಲ್ಪನೆಗಳು ಯಾರು ಮಾಡ್ತಾರೋ ಅವರಿಗೆ ರೋಗಗಳು ಅಟ್ಯಾಕ್ ಆಗ್ತವೆ. ನಾವು ಹೆಣ್ಮಕ್ಳಿಗೆ ಕೆಟ್ಟ ಬುದ್ಧಿಯನ್ನು ಕಲಿಸಿ ಅವ್ರು ದೊಡ್ಡವರಾದಾಗ ಒಳ್ಳೆಯದನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಅದು ಕೆಟ್ಟದ್ದೇ ಬರುತ್ತೆ. ಅಂದರೆ ಕೆಟ್ಟದ್ದು ಅಂದ್ರೇನು? ನೀನು ಹೇಳ್ಕೊಡದೇ ಇರೋದೇ ಕೆಟ್ಟದ್ದು. ಮಕ್ಕಳಿಗೆ ನೀನು ಹೆಂಗೆ ಜೀವನ ಮಾಡಬೇಕು ಅಂತ ಹೇಳ್ಕೊಡಲ್ಲಲ್ಲ, ಅದೇ ಕೆಟ್ಟದ್ದು. ಅದನ್ನು ಅರ್ಥ ಮಾಡ್ಕೊಳ್ರಿ ಸ್ವಲ್ಪ. ಮಕ್ಕಳನ್ನ ಕೆಡಿಸೋದು ಅಂದ್ರೇನು? ಮಕ್ಕಳಿಗೆ ಸರಿಯಾದ ವಯಸ್ಸಿನಲ್ಲಿ ಸರಿಯಾದ ಜ್ಞಾನ ತಂದೆ ತಾಯಿಗಳು ಹೇಳ್ಕೊಡದೇ ಇದ್ರೇ ಅದು ಕೆಡಿಸೋದು ಅಂತ ಅರ್ಥ ಆಯ್ತಾ? ಈಗ ತಂದೆ ತಾಯಿಗಳು ಮುಖ್ಯ ಜವಾಬ್ದಾರಿ ಏನು ಅಂದರೆ ಹೆಣ್ಣು ಮಕ್ಕಳಿಗೆ ಬೇರೆಯವರು ಗೌರವ ಕೊಡೋ ಥರ ಬೆಳೆಸಬೇಕು. ಮತ್ತು ಗಂಡು ಮಕ್ಕಳಿಗೆ ಪ್ರತಿ ಹೆಣ್ಮಕ್ಕಳನ್ನು ಗೌರವ ಕೊಡೋ ಥರ ಬೆಳೆಸಬೇಕು. ಅದಕ್ಕೆ ಬೇಕಾದಂಥ ಜ್ಞಾನ ವಿಜ್ಞಾನಗಳನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ನೀನು ನಿನ್ನ ಆರೋಗ್ಯ, ನಿನ್ನ ಜೀವನ ನಿಂದಷ್ಟೇ ನೋಡ್ಕೋಬೇಡ. ಮಕ್ಕಳ ಆರೋಗ್ಯ, ಮಕ್ಕಳ ಜೀವನ, ಅವರ ಭವಿಷ್ಯ ಕೂಡ ನೋಡು. ನೀನು ಬೆಳಿಗ್ಗೆ ಎದ್ದೆ, ಡ್ಯೂಟಿಗೆ ಹೋದೆ, ಬಂದು ಮಲ್ಕೊಂಡೆ, ಮಕ್ಕಳ ಭವಿಷ್ಯ ಹಾಳಾಗೋಗುತ್ತೆ. ಮಕ್ಕಳಿಗೆ ಒಳ್ಳೆ ಕ್ವಾಲಿಟೀಸ್ ಬೇಕು. ಅದಕ್ಕೆ ತಂದೆ ತಾಯಿಗಳೇ ಕಾರಣ. ತಂದೆ ತಾಯಿಗಳು ಮತ್ತು ಗುರುಗಳೇ ಕಾರಣ. ಕೆಲವರು ತಂದೆ ತಾಯಿಗಳು ಗುರುಗಳು ಹೇಳ್ಕೊಟ್ಟಿರೋದಿಲ್ಲ, ಆದರೆ ಅವರು ವಿದ್ಯಾಭ್ಯಾಸ ಮಾಡಿರೋದ್ರಿಂದ ಅವರು ಅಂಥ ವಾತಾವರಣದಲ್ಲಿ ಹೋಗಿ ಇರ್ತಾರೆ. ಅಂಥ ವಾತಾವರಣನ ಅವ್ರು ಸೃಷ್ಟಿ ಮಾಡ್ಕೊತಾರೆ ಮಕ್ಕಳು. ಅದು ಬೇರೆ ಥರ. ಆದರೆ ತಂದೆ ತಾಯಿಗಳು ಮಕ್ಕಳಿಗೆ ಮುಖ್ಯವಾಗಿ ಅವರಿಗೆ ಒಳ್ಳೆ ಶಿಕ್ಷಣ, ಒಳ್ಳೆ ಬುದ್ಧಿ, ಒಳ್ಳೆ ಜ್ಞಾನ ಕೊಡಬೇಕು. ಸಮಾಜದಲ್ಲಿ ಅವರ ನಡತೆ ಚೆನ್ನಾಗಿರಬೇಕು ಮತ್ತು ಬೇರೆಯವರು ಗೌರವ ಕೊಡೋ ಥರ ಬೆಳೆಸಬೇಕು. ಶಕ್ತಿ ಸೂತ್ರವು ಶಕ್ತಿ ರಕ್ಷಣೆಗೆ ಸಂಬಂಧಿಸಿದ ವಿದ್ಯೆ. ಶಕ್ತಿ ಸೂತ್ರವು ಒಂದು ವ್ರತ. ಶಕ್ತಿ ಸೂತ್ರವು ಒಂದು ಆಚರಣೆ.
ಆಧ್ಯಾತ್ಮ ಮತ್ತು ವಿಜ್ಞಾನ ಮಿಲನವೇ ಶಕ್ತಿ ಸೂತ್ರ. ಆಧ್ಯಾತ್ಮವನ್ನು ವೈಜ್ಞಾನಿಕವಾಗಿ ಹೇಳುವುದೇ ಶಕ್ತಿ ಸೂತ್ರ. ಆಧ್ಯಾತ್ಮ ಮತ್ತು ವಿಜ್ಞಾನ ಸಂಶೋಧನೆಯ ಮುಂದುವರೆದ ಭಾಗ ಶಕ್ತಿ ಸೂತ್ರ. ಮತ್ತು ಇದೇ ಸಂಶೋಧನೆಯ ಅಂತ್ಯವಾಗಿರುತ್ತೆ. ಇದಕ್ಕಿಂತ ಮುಂದೆ ಏನೂ ಇರುವುದಿಲ್ಲ. ಶಕ್ತಿ ಸೂತ್ರವು ಎಲ್ಲ ಸಮಸ್ಯೆಗಳಿಗೆ ಒಂದು ಉತ್ತರವಾಗಿದೆ. ಶಕ್ತಿ ಸೂತ್ರದ ಉದ್ದೇಶವು ರೋಗಮುಕ್ತ ಸಮಾಜವನ್ನು ನಿರ್ಮಿಸುವುದಾಗಿದೆ. ಶಕ್ತಿಶಾಲಿ ಸಮಾಜವನ್ನು ನಿರ್ಮಿಸುವುದಾಗಿದೆ. ಶಕ್ತಿ ಸೂತ್ರವು ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತದೆ. ಪಂಚೇಂದ್ರಿಯಗಳನ್ನು ಪವಿತ್ರವಾಗಿರುವಂತೆ ಮಾಡುತ್ತದೆ. ಅರಿಷಡ್ವರ್ಗಗಳನ್ನು ನಿಯಂತ್ರಣದಲ್ಲಿ ಇಡುವಂತೆ ಮಾಡುತ್ತದೆ. ಶಕ್ತಿ ಸೂತ್ರದ ನಿಯಮಗಳನ್ನು ಪಾಲಿಸಿದರೆ ಸಕಲ ಕಷ್ಟಗಳು, ತೊಂದರೆಗಳು ನಿವಾರಣೆಯಾಗುತ್ತದೆ. ಶಕ್ತಿ ಸೂತ್ರ ಪ್ರಚಾರ ಮಾಡಲು ಅನೇಕ ಕೇಂದ್ರಗಳನ್ನು ಸ್ಥಾಪಿಸಲು ಧನ ಸಹಾಯ ಮಾಡಿರಿ. ಶಕ್ತಿ ಸೂತ್ರದ ಕೇಂದ್ರಗಳು ಸ್ಥಾಪನೆಯಾದರೆ ಉದ್ಯೋಗ ಸೃಷ್ಟಿಯಾಗುತ್ತದೆ. ಕೋಟ್ಯಾನುಕೋಟಿ ಉದ್ಯೋಗ ಸೃಷ್ಟಿಯಾಗುತ್ತದೆ ಮತ್ತು ಕೋಟ್ಯಾನುಕೋಟಿ ಸಂಸಾರಗಳು ಕೂಡ ಸುಖವಾಗಿರ್ತವೆ. ಅದಕ್ಕೆ ನೀವೆಲ್ಲರೂ ಧನ ಸಹಾಯ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಕೌಂಟ್ ನಂಬರ್ ಹಾಕಿದ್ದೀನಿ. ಅದಕ್ಕೆ ನೀವು ಫೋನ್ಪೇ ಮಾಡಿ, ಇಲ್ಲ ಅಂದರೆ ಅಕೌಂಟಿಗೆ ಡೈರೆಕ್ಟಾಗಿ ಕಳಿಸ್ರಿ ಥ್ರೂ ಬ್ಯಾಂಕ್. ಎಲ್ಲರೂ ಬನ್ನಿ, ಕೈ ಜೋಡಿಸಿ ಶಕ್ತಿವಂತ ಸಮಾಜವನ್ನು ನಿರ್ಮಾಣ ಮಾಡೋಣ. ದೇಶದ ಎಲ್ಲ ಕಡೆ ಶಕ್ತಿ ಸೂತ್ರಗಳನ್ನು ತೆರೆಯೋಣ. ನಾವೆಲ್ಲರೂ ಸೇರಿ ಮುಂದಿನ ಪೀಳಿಗೆಗೆ ದಾರಿದೀಪ ಆಗೋಣ.